ಬಗ್ಗೆ ಆಗಮಿಸಿರ್ತಕ್ಕಂಥ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಣ್ಣ ಅವರೇ, ಹಾಗೂ ಭಾರತ ಕಿಸಾನ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಘುಪತಣ್ಣ ಅವರೇ, ಅದೇ ರೀತಿ ನಮ್ಮ ಕರಾವಳಿ ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಅವರೇ, ಗಡಿನಾಡ ಪ್ರತಿನಿಧಿಯಾಗಿರ್ತಕ್ಕಂಥ ಗೋಪಿನಾಥ್ ಅವರೇ, ನಮ್ಮ ವಕೀಲರಾದಂಥ ಜಯಪ್ಪಣ್ಣವರೇ, ಪತ್ರಕರ್ತರು ಹಾಗೂ ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಅಪ್ಪಾಜಿ ಗೌಡ್ರೆ, ಕರಾವೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಅವರೇ, ಹಾಗೂ ಸಕ್ಲೇನವರೇ, ಇಲ್ಲಿ ನಡೆದಿರ್ತಕ್ಕಂಥ ಮಧು ಅವರೇ, ನಮ್ಮ ನಾರಾಯಣ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಗೌಡ್ರೆ, ಮತ್ತು ಮಾಧ್ಯಮ ಮಿತ್ರರು. 1904 ಡಿಸೆಂಬರ್ 29ನೇ ತಾರೀಕು ನಮ್ಮ ಕುವೆಂಪು ಅವರು ತೀರ್ಥಹಳ್ಳಿಯಲ್ಲಿ ಹುಟ್ಟಿರ್ತಾರೆ. ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಕುವೆಂಪು ಅವರು ಕೊಟ್ಟಿರ್ತಕ್ಕಂಥ ಅಪಾರವಾದ ಕೊಡುಗೆಗಳನ್ನ ನಾವು ಒಂದು ಅರ್ಧ ಗಂಟೆ ಇಲ್ಲ ಒಂದು ಮಧ್ಯಾಹ್ನ ಹೇಳೋಕ್ಕಾಗಲ್ಲ. ಅವರು ಏನು ಒಂದು ಕೊಡುಗೆಗಳನ್ನ ಈ ಒಂದು ನಾಡು ಮತ್ತು ಜಲ ಮತ್ತು ಈ ಒಂದು ರಾಜ್ಯಕ್ಕಾಗಿ ಕೊಟ್ಟಿದ್ದಾರೆ, ಅದನ್ನು ನಾವು ವಿಸ್ತಾರವಾಗಿ ಹೇಳಬೇಕು ಅಂದರೆ ಸುಮಾರು ನಮಗೆ ಒಂದು ದಿವಸನೂ ಸಾಕಾಗಲ್ಲ. ಅಷ್ಟೊಂದು ಮಹತ್ವವಾದ ಒಂದು ವ್ಯಕ್ತಿತ್ವವನ್ನು, ವಿಶ್ವಮಾನವ ಅನ್ನೋ ಕಾನ್ಸೆಪ್ಟನ್ನು ಮೊದಲಿಗೆ, ಅಂದರೆ ವಿಶ್ವಮಾನವ ಅನ್ನೋ ಒಂದು ವಿಷಯವನ್ನು ಮೊದಲ ಬಾರಿಗೆ ಪ್ರಸ್ತಾಪಿಸಿದಂಥ ಹಿರಿಮೆ ನಮ್ಮ ಕುವೆಂಪು ಅಂತವರಿಗೆ ಸಲ್ಲಬೇಕು. ಕುವೆಂಪು ಅವರು ಕವಿಗಳು ಮಾತ್ರ ಅಲ್ಲ, ಮತ್ತು ಮನೋವಾದಿಗಳು ಕೂಡ, ಅಂದರೆ ಮಾನವತಾವಾದಿಗಳು. ಹೆಂಗೆ ಅಂದರೆ ಅವರು ವಿಶ್ವಮಾನವ ಅಂದರೆ ಪ್ರಪಂಚದಲ್ಲಿರೋ ಮಾನವರೆಲ್ಲ ಒಂದೇ ಅನ್ನೋ ಒಂದು ವಿಚಾರವನ್ನು ಜಗತ್ತಿಗೆ ಸಾರದಂಥವರು. ಅವರು ಅವರ ಒಂದು ಕೃತಿಗಳಿಗೆ, ರಾಮಾಯಣ ದರ್ಶನಂ ಅನ್ನೋ ಕೃತಿಗೆ ಮೊಟ್ಟ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಮ್ಮ ಭಾಷೆಗೆ ಸಿಕ್ಕಿರೋದು ನಮ್ಮ ರಾಜ್ಯದ ಹೆಮ್ಮೆ. ಅದೇ ರೀತಿ ಅವರು ಅವರ ಒಂದು ಕವಿತೆಯಲ್ಲಿ ಮತ್ತು ಅವರ ಬರವಣಿಗೆಗಳಲ್ಲಿ ನಾವು ಒಂದು ಇನ್ನೂ ನೋಡಬೇಕಾಗಿರೋ ವಿಚಾರ ಏನು ಅಂದರೆ, ಯಾವತ್ತೂ ಸಹ ಕನ್ನಡದ ಕಂಪನ್ನು ಕಮ್ಮಿ ಆಗದೇ ಇರೋ ರೀತಿಯಲ್ಲಿ ಅವರ ಒಂದು ಬರವಣಿಗೆಗಳಾಗಲಿ, ಅವರ ಒಂದು ಕೃತಿಗಳಾಗಲಿ, ನಮ್ಮ ಒಂದು ನಾಡಗೀತೆ ಬರಿಬೇಕಾದರೂ ಸಹ ಎಂಥ ಸಾಲುಗಳನ್ನ ಬರೆದಿದ್ದಾರೆ ಅಂದರೆ, ರನ್ನ ಚಡಾಕ್ಷರಿ ಪನ್ನ ಪಂಪಲ ಕಪದಿ ಕುನ್ನ ಅಂತ ಎಲ್ಲ ಕವಿಗಳನ್ನ ಯಾರನ್ನೂ ನಾವು ಏನು ರಾಜ್ಯದ ನಮ್ಮ ಒಂದು ಭಾಷೆಗಾಗಿ 300 ವರ್ಷಗಳಿಗಿಂತ ಹಳೆಯದಾದ ಒಂದು ಕನ್ನಡ ಭಾಷೆಯಲ್ಲಿ ಯಾರ್ಯಾರು ಅವ್ರನ್ನ ತೊಡಗಿಸ್ಕೊಂಡಿದ್ರೋ ಅವ್ರನ್ನೆಲ್ಲ ನಮಿಸುತ್ತಾ ಒಂದು ಅದ್ಭುತವಾದ ಕವಿತೆ. ನಾವು ಯುವಕರು ಅಂದರೆ ನಾವು ಏನು 1980 ದಶಕದ ಯುವಕರಿಗೆ ನಮಗೆ ಓದಬೇಕಾದ್ರೆ ಗೊತ್ತಿದ್ದು ಒಬ್ಬರೇ, ಯಾರು ಕವಿಗಳು ಅಂದರೆ ಕುವೆಂಪು ಅವರು. ಕನ್ನಡದ ಕವಿ ಯಾರಾದರೂ ನಮ್ಗೆ ಗೊತ್ತಿದ್ದಾರೆ ಅಂದರೆ ಕುವೆಂಪು ಅವರು. ಎಲ್ಲರ ಮನೆ ಮಾತವರು. ಇಂಥವ್ರಿಗೆ ಕುವೆಂಪು ಗೊತ್ತಿಲ್ಲ ಅನ್ನೋದು ಇಲ್ಲ, ಓದಿರೋರಿಗೆಲ್ಲ ಕುವೆಂಪು ಅವ್ರು ಗೊತ್ತಿರ್ತಾರೆ. ಅಂಥ ಒಬ್ಬ ಮಾನವತಾವಾದಿಯನ್ನು ನಾವು ಇವತ್ತು ಸ್ಮರಿಸ್ಕೊಳ್ಳೋದು ನಮ್ಮೆಲ್ಲರ ಒಂದು ಅದೃಷ್ಟ. ಅಂಥವುಗಳನ್ನು ನಾವು ಇನ್ನೂ ಒಂದು ಹೆಚ್ಚಿನ ವಿಜೃಂಭಣೆಯಾಗಿ ನಾವು ಆಚರಣೆ ಮಾಡ್ಕೊಳ್ಳೋದು ಅಂದರೆ, ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದರಲ್ಲಿ, ಅರ್ಥಪೂರ್ಣವಾಗಿ ಆಚರಣೆ ಮಾಡೋದರಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ ಅಂತ ಹೇಳ್ತಾ ನನ್ನ 4 ಮಾತನ್ನು